ಸವ್ಯಸಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಸಪ್ತಾಹ ದಿನಾಂಕ 4/2/26ರಂದು ಮಂಡ್ಯ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಸೈಕಲ್ ತುಳಿಯುವುದರ ಮೂಲಕ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್, ಮಂಡ್ಯ ಜಿಲ್ಲಾ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರಿಗೆ ಅಧಿಕಾರಿ ಹೇಮಾವತಿ, ಸಾರಿಗೆ ನಿರೀಕ್ಷಕರುಗಳಾದ CM ಗೌಡ, ಅಶೋಕ್, ಸ್ವಾತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವು ಹಿಂದೆ ಹೋಗಿ ಸರ್. ವಿದ್ಯಾರ್ಥಿ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಮತ್ತು ಪ್ರತಿನಿತ್ಯ ನಮ್ಮ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ. ಇದು ಮಾತ್ರವಲ್ಲ, ನಾವು ವೇದಿಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡದೆ ಉಚಿತ ಹೆಲ್ಮೆಟ್ಗಳ ವಿತರಣೆ, ರಕ್ತದಾನ ಶಿಬಿರ, ದೈಹಿಕ ತಪಾಸಣಾ ಶಿಬಿರಗಳು ಇವುಗಳನ್ನು ಏರ್ಪಡಿಸಿದ್ದೇವೆ. KSRTC ಡಿಪೋಗಳಿಗೆ ತೆರಳಿ ವಾಹನ ಚಾಲಕರಿಗೆ ಮತ್ತು ಮೆಕ್ಯಾನಿಕ್ಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಸಮಾರೋಪ ಈಗ ನಡೀತಾ ಇದೆ. ಸಮಾರೋಪ ಅಂತಂದ್ರೆ ಅದು ಮುಕ್ತಾಯವಲ್ಲ, ಈ ಕಾರ್ಯಕ್ರಮದ ಮತ್ತೊಂದು ಆರಂಭ. ಪ್ರತಿದಿನ ಈ ಕಾರ್ಯಕ್ರಮ ನಮ್ಮ ಕಚೇರಿಯ ವತಿಯಿಂದ ನಿರಂತರವಾಗಿ ನಡೆಯುತ್ತೆ. ಇದು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಮಾರ್ಗದರ್ಶನದಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಒಂದು ಇಲಾಖೆಯ ನಮ್ಮ ನೀತಿ ಓಕೆ. ಎಲ್ಲ ಮಕ್ಕಳು ಅನುಸರಿಸಬೇಕು. ಈಗ ಎಲ್ಲ ಮಕ್ಕಳು ಇವರು ಹಿಂದೆ ಹೋಗ್ಬೇಕು. ದಯಮಾಡಿ SP ಆಫೀಸ್ ವರ್ಗು ತೆರಳಿ ಅಲ್ಲಿ ನಿಲುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. SP ಆಫೀಸ್ ವರ್ಗು ತೆರಳಿ ಅಲ್ಲಿವರೆಗೆ ನಿಲುಗಡೆ ಮಾಡಬೇಕು ಅಂತ. ಇಡೀ ತಿಂಗಳಿನಾದ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶ್ರೀಮತಿ ಹೇಮಾವತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇವೆ. ಕಾರ್ಯಕ್ರಮದಲ್ಲಿ ಎಲ್ಲ ಮೋಟಾರ್ ವಾಹನ ಚಾಲನಾ ತರಬೇತಿಯ ಶಾಲೆಯ ಪ್ರತಿನಿಧಿಗಳು, ಮಾರಾಟ ಮಳಿಗೆಯ ಪ್ರತಿನಿಧಿಗಳು ಮತ್ತು ಆಟೋ ಚಾಲಕರ ಸಂಘದವರು, ಟ್ಯಾಕ್ಸಿ ಚಾಲಕರ ಸಂಘದವರು, ಲಾರಿ ಚಾಲಕರ ಸಂಘದವರು, KSRTC ಪ್ರತಿನಿಧಿಗಳು ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಮತ್ತು ಕೌಂಟರ್ ಗೈಡ್ಸ್ ವತಿಯಿಂದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮಂಡ್ಯ ಇವರಿಗೂ ಕೂಡ ನಮ್ಮ ಕಚೇರಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇವೆ. ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಹಯೋಗದಲ್ಲಿ ತಿಂಗಳಿನ ಆದ್ಯಂತ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದೆ. ಜಿಲ್ಲಾ ಪೊಲೀಸ್ ವತಿಯಿಂದ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಗಂಗಾಧರ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಅವರ ಅನುಪಸ್ಥಿತಿಯಲ್ಲಿ ನೀವು ಹಿಂದೆ ಹೋಗಿ ಸರ್. ಕಾರ್ಯಕ್ರಮಗಳು ನಡೆದಿವೆ. ವಿದ್ಯಾರ್ಥಿ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಮತ್ತು ಪ್ರತಿನಿತ್ಯ ನಮ್ಮ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ. ಇದು ಮಾತ್ರವಲ್ಲ, ನಾವು ವೇದಿಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡದೆ ಉಚಿತ ಹೆಲ್ಮೆಟ್ಗಳ ವಿತರಣೆ, ರಕ್ತದಾನ ಶಿಬಿರ, ದೈಹಿಕ ತಪಾಸಣಾ ಶಿಬಿರಗಳು ಇವುಗಳನ್ನು ಏರ್ಪಡಿಸಿದ್ದೇವೆ. KSRTC ಡಿಪೋಗಳಿಗೆ ತೆರಳಿ ವಾಹನ ಚಾಲಕರಿಗೆ ಮತ್ತು ಮೆಕ್ಯಾನಿಕ್ಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಸಮಾರೋಪ ಈಗ ನಡೀತಾ ಇದೆ. ಸಮಾರೋಪ ಅಂತಂದ್ರೆ ಅದು ಮುಕ್ತಾಯವಲ್ಲ, ಈ ಕಾರ್ಯಕ್ರಮದ ಮತ್ತೊಂದು ಆರಂಭ. ಪ್ರತಿದಿನ ಈ ಕಾರ್ಯಕ್ರಮ ನಮ್ಮ ಕಚೇರಿಯ ವತಿಯಿಂದ ನಿರಂತರವಾಗಿ ನಡೆಯುತ್ತೆ. ಇದು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯ ಮಾರ್ಗದರ್ಶನದಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಒಂದು ಇಲಾಖೆಯ ನಮ್ಮ ನೀತಿ